ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಿ ಬದಲಾವಣೆ, ಎಲ್ಲವೂ ಚೆನ್ನಾಗೇ ಇತ್ತು. ಏನ್ ರಕ್ಷಕ್ ಚಪ್ಪಲಿ ಎಲ್ಲ ಬಿಟ್ಕೊಂಡ್ಬಿಟ್ಟಿಲ್ಲ, ಯಾಕಪ್ಪ? ಅದು ಮರ್ಯಾದೆ ಕೊಡೋದು. ಬಸ್ ಮರ್ಯಾದೆ ಒಂದು, ಅದು ನಮ್ಮ ಮತ್ತೆ ಮನೆ ಬಾಗ್ಲು. ಅದಕ್ಕೋಸ್ಕರ ಮನೆ ಒಳ್ಳೆ ಏನ್ ಕೇಳ್ತಾ ಇದೀವಿ ಅಂದಾಗ ಚಪ್ಪಲಿ ಬಿಟ್ಬಿಟ್ಟು ಬರ್ಬೇಕು. ಅತ್ತೆ ಮನೆ ಬಾಗ್ಲಂದ್ರೆ ಆಚೆ ಬಿಚ್ಚಿಟ್ಟು ಬರ್ಬೇಕು, ಇವನು ಒಳಗಡೆ ಬಂದು ಬಿಚ್ಚಿಟ್ಟು. ಇನ್ಮೇಲೆ LED ಅಂದ್ರೆ ಏನು? ಅತ್ತೆ ಮನೆ ಬಾಗ್ಲು. ನನ್ನ ಹೆಸರು ರಕ್ಷಕ್ ಅಂದ್ಬಿಟ್ಟು, ರಮೋಲಾ ನನ್ನ ಮೆಂಟರ್ ಆಗಿದ್ರು. ಇವಾಗ ನೆಕ್ಸ್ಟ್ ಪಾರ್ಟ್ನರ್ ಆಗಿ ಹೊರಟಿದ್ದೀವಿ. ಅದಕ್ಕೋಸ್ಕರ ನಿಮ್ಮ ಒಪ್ಪಿಗೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ತುಂಬಾ ಒಳ್ಳೆ ಹುಡುಗ ಅಂತ ನಾನು ಅನ್ಕೊಂಡಿದ್ದೀನಿ. ಡಾನ್ಸ್ ಆಡ್ತೀನಿ, ಡೈಲಾಗ್ ಹೇಳ್ತೀನಿ, ತುಂಬಾ ಕ್ಯೂಟ್ ಆಗಿ ಮಾತಾಡ್ತೀನಿ. ಓ, ಕ್ಯೂಟ್ ಅಂದ್ರೆ ನೀನ್ ಮಾತಾಡದ? ನನಗೆ ಗೊತ್ತೇ ಆಗಿಲ್ಲ ಮಗ. ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ಅವ್ರನ್ನ. ನೀವೇನ್ ಅನ್ಕೊಂಡಿದ್ದೀರಾ, ನೀವು ರಿಚ್ ಆಗಿ ನೋಡ್ಕೊಂಡಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನಾನು ಅವ್ರನ್ನ ನೋಡ್ಕೊಂತೀನಿ. ಮುಂದೆ ನಾಳೆ ಮದ್ವೆ ಆದ್ಮೇಲೆ ನಮ್ಮ ಹುಡುಗಿಗೆ ಪ್ರೀತಿಯಿಂದ ಯಾವ ಹೆಸರಿಂದ ಕರಿತೀರಾ? ಅವ್ರ ಹೆಸರು ರಮೋಲಾ ಅಲ್ವಾ? ರಾಮ್ ಅಂತ ಕರಿತೀನಿ, ಕಂದ ಅಂತ ಕರಿತೀನಿ. ಯಾಕೆ ಕಂದ? ಯಾಕೆ? ಅವರೇ ಮಗು, ಅದಕ್ಕೋಸ್ಕರ ಒಂದ್ ಮಗುನ ಕಂದ ಅಂತ ಕರಿತೀವಲ್ಲ, ಅದಕ್ಕೋಸ್ಕರ ಅದ್ ಮಗುನ ಇನ್ನ ಕಂದ ಅಂತ ಕರೆದ ಕರೆಕ್ಟ್ ಆಗ್ಬಿಡ್ತೀವಿ. ಆ ಹೆಸರು ಇಷ್ಟ ಆಗಿಲ್ಲ. ಕಂದ ಬೇಡ ನಮ್ಗೆ, ಬೇರೆ ಹೆಸರು. ಕಂದ ಬೇಡವಾ? ರಾಮ್ ಅಂತಾನೆ ಕರೆಣ, ಅದು ಕ್ಯೂಟ್ ಆಗಿರುತ್ತೆ. ಬೇಡ, ರಾಮ್. ಹೆಸರು ಇದೆಯಲ್ವಾ, ಅದಕ್ಕೋಸ್ಕರ. ಬೇಡ, ರಾಮ್ ಅಂತ. ಅವ್ರಿಗೆ ರಾಮ್ ಇಷ್ಟ ಅಲ್ಲ, ಬೇರೆ ಹೆಸರು ಹೇಳ. ಕಂದ ಇಷ್ಟ ಡೈಲಾಗ್ ಹೊಡಿದ್ಯಾ? ಒಂದು ಡೈಲಾಗ್ ಹೇಳ, ಒಂದ್ ಹೆಸರು, ಒಂದ್ ಎರಡು ಹೆಸರು ಹೇಳಕ್ ಬರಲ್ವ ನಿನಗೆ? ಆಫ್ ಸ್ಕ್ರೀನ್ ಕರಿತೀಯಾ? ಇವಾಗ ಹೇಳು. ಆಫ್ ಸ್ಕ್ರೀನ್ ಕರಿಯೋದು ಹೇಳು. ಏನಂತ ಕರೀದ್ರ ಮೂಲ? ಏನ ಇಲ್ಲ ಅಂತ ಹೇಳಿ ನೀವು ಮ್ಯಾಮ್ ಅಂತನಾ? ಬೇಬಿ. ಬೇಬಿಯಾ? ಹೌದು, ರಮೋಲಾ ಏನಂತ ಕರೆಯೋದು ನಿನ್ನ? ಬೇಬಿ ಅಂತಾನೆ ಕರೆಯೋದು. ಒಟ್ನಲ್ಲಿ ನೀವಿಬ್ರು ಬೇಬಿ ಆಟ ಆಡ್ತಾ ಇರ್ತೀರಾ. ಈಗ ಒಂದು ಲೈವ್ ಎಕ್ಸಾಂಪಲ್ ನೋಡ್ಲೇಬೇಕು. ನೀನ್ ಈ ಕಡೆಯಿಂದ ಪ್ರೀತಿಯಿಂದ ಬೇಬಿ ಅಂತನು, ಆ ಕಡೆಯಿಂದ ನೀನು ಹೆಂಗೆ ಬೇಬಿ ಅಂತ ಪ್ರೀತಿಯಿಂದನು ಹತ್ರ ಬಂದು ಹೇಳಿ. ಯಾರಾದ್ರು ಕಳ್ಸ್ರಿ ಅವ್ರನ್ನ ಆಚೆ. ಹೇಳು ಬೇಬಿ. ಹಾ ಬೇಬಿ. ಚೂರು ಬರ್ತಿದೆ. ನಿಜವಾಗ್ಲೂ ಕಲ್ಲು ಬರೀ ಶಿಲೆ ಅಲ್ಲ, ಕಲ್ಲು ಮಾರ್ಬಲ್ ಆಗೋಗಿದೆ ಇವಾಗ. ಓಕೆ ರಕ್ಷಕ್ ಅವರೇ, ಸೊ ರಮೋಲಾಗೆ BEd ಬಿಟ್ಟಿರೋ ಹುಡುಗರು ಅಂದ್ರೆ ಇಷ್ಟ, ನಿಮಗೆ BEd ಇಲ್ಲ, ಏನಾದ್ರೂ ಮುಂದೆ ಪ್ಲಾನ್ ಇದೆಯಾ BEd ಬಿಡೋದು? ನಾನ್ ಗಂಡ್ಸು ಬ್ರೋ, ಖಂಡಿತ ಬಂದೇ ಬರುತ್ತೆ. ಎಲ್ಲಾ ಹುಡುಗಿರ್ಗೂ ತಾವ್ ಪ್ರೀತಿಸೋ ಹುಡುಗ ಅಥವಾ ಮದ್ವೆ ಆಗೋ ಹುಡುಗ ತುಂಬಾನೇ ರೊಮ್ಯಾಂಟಿಕ್ ಆಗಿರ್ಬೇಕು ಅಂತ ಆಸೆ ಇರುತ್ತೆ. ನೀವು ನಿಮ್ ಲೈಫ್ ಅಲ್ಲಿ ಎಷ್ಟು ರೊಮ್ಯಾಂಟಿಕ್ ಆಗಿದ್ದೀರಾ, ಹೇಗೆಲ್ಲ ರೊಮ್ಯಾಂಟಿಕ್ ಆಗಿದ್ದೀರಾ ಹೇಳಿ. ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ನಾನು. ಹೇಗೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡಿದವ್ರು ಗೊತ್ತಾಗತ್ತೆ ನಿಮ್ಗೆ. ಹೆಂಗೆ ಹೇಳಿ ನಾನು? ಈಗ ಮುಂದಿನ ಪ್ರಶ್ನೆ, ರಮೋಲಾಗ ಫ್ಯಾಮಿಲಿ ಬಿಟ್ರೆ ನೆಕ್ಸ್ಟ್ ವಾಟ್ ಶಿ ಲವ್ಸ್ ಇಟ್ ಡಾನ್ಸ್. ಅವಳ ಖುಷಿಗೋಸ್ಕರ ವಿಲ್ ಯು ಅಲೌ ಹರ್ ಟು ಡಾನ್ಸ್? ಖಂಡಿತ, ನಾನು ಯಾವ್ದಕ್ಕೂ ಸ್ಟಾಪ್ ಮಾಡಲ್ಲ. ಅವ್ರಿಗೆ ಯಾವ್ದು ಬೇಡ ಅಂತ ಹೇಳಲ್ಲ, ಎಲ್ಲದನ್ನು ಅಲೌ ಮಾಡ್ತೀನಿ ನಾನು. ನಿಮಗೆ ಡಾನ್ಸ್ ಬರುತ್ತಾ? ಖಂಡಿತ ಮಾಡ್ತೀನಿ. ಬರ್ಲಿ ಮ್ಯೂಸಿಕ್. ಒಟ್ನಲ್ಲಿ ನನಗೆ ಅನ್ಸೋದು ಎಲ್ಲ ಹೆಣ್ಮಕ್ಳು ನೀವು ಗಂಡನ ಹುಡುಕ್ತಾ ಇದ್ದೀರಾ, ಕೆಲಸ ಮಾಡೋ ಕೆಲಸಗಾರನ ಹುಡುಕ್ತೀರಾ ಗೊತ್ತಾಗ್ತಿಲ್ಲ ನನಗೆ. ಹೇಳ್ದಂಗೆಲ್ಲ ಇವನು ಕೂಡ ಹೇಳ್ದಂಗೆಲ್ಲ ಮಾಡ್ತೀನಿ, ಅವಳು ಏನು ಮಾಡಿದ್ರು ಓಕೆ ಅಂತೀನಿ. ಅದು ಹೆಂಗೆ ಆ ಥರ ಹೆಂಗೆ ಗಂಡಸಿರಕ್ಕಾಗುತ್ತೆ? ಜೆಂಟಲ್ಮನ್ ಮ್ಯಾಮ್. ಏನ್ ಜೆಂಟಲ್ಮೆನ್? ಪೂಕಿ ವರ್ಷನ್ ಆಫ್ ಗೈಸ್. ನೀನ್ ಸುಮ್ಮನೆ ಕೂತ್ಕೊಂಡು ಯಾವ್ದು ಪೂಕಿ? ಅದು ಯಾವ್ದು ಪೂಕಿ ವರ್ಷನ್ ತಂದ್ಬಿಟ್ಲಿ ಇವಳು ಇವಾಗ. ಸರ್ ಪೂಕಿ ವರ್ಷನ್ ಅಂದ್ರೆ ಎಲ್ಲ ಹುಡುಗಿರ್ಗೂ ಅದೇ ತರ ಅಯ್ಯಮ್ಮ, ನಿನ್ ಪೂಕಿ ವರ್ಷನೇ ಬೇಡ, ನಾವ್ ಇರೋ ವರ್ಷನೇ ಸಾಕೀಗ ನಮ್ಗೆ. ನಿನ್ನ ವರ್ಷನಿಗೆ ಬರೋದಿಲ್ಲ ನಾವು. ಇವಳನ್ನ ಕಳಿಸ್ರಯ್ಯ, ಅವಳನ್ನ ಇವಳು ಇಲ್ದಿರೋ ವರ್ಷ ಮಾಡಕ್ ಬಿಡ್ತಾಳೆ ನಮ್ಮನ್ನ. ಸರ್ ಬೀಯಿಂಗ್ ಜೆಂಟಲ್ಮನ್ ಸರ್. ಅದು ಜೆಂಟಲ್ ಮ್ಯಾನ್ ಅಂತ ಹೇಳದೇನು? ಪೂಕಿ ಜೆಂಟಲ್ ಮ್ಯಾನ್, ಜೆಂಟಲ್ ಮ್ಯಾನ್ ಅಂತ ಎಲ್ಲ ಹೇಳ್ಕೊಂಡು ಹೇಳದ್ನಲ್ಲ ಎಲ್ಲ ಮಾಡಿ. ಈಗ ಅವನೇನು ಪೂಕಿ ಜೆಂಟಲ್ ಮ್ಯಾನ್ ಅವನು? ಹಿ ಇಸ್ ಅ ಪೂಕಿ ವರ್ಷನ್ ಆಫ್ ಈಗ ನಾವೇನು ನೀನು ಅದಕ್ಕೇನು ಬೇರೆ ಇದ್ದಂಗಿದೆ. ನೀನು ಆಗೋದು ನೋಡಿದ್ರೆ ಡೇಂಜರಸ್ ಆಗಿದೆ, ಜಾಮ್ಲೇಟ್ ಬಿಡಬೇಡ. ನೀವು ಕ್ರೇಜಿ ವರ್ಷನ್ ಆಫ್ ಜೆಂಟಲ್ಮನ್ ಸರ್. ಇವನ್ ಬೇರೆ ಎಲ್ಲದಕ್ಕೂ ತಲೆ ಹೇಳ್ತಾನೆ. ಗಲ್ಲಿ ಹುಡುಗ ಬೆಲ್ಲಿ ಹುಡುಗ ಆಗೋಗ್ಬಿಟ್ಟ ಈಗ. ಈಗ ರಮೋಲಾ ಫ್ಯಾಮಿಲಿಯ ಮತ್ತೊಂದು ಅಗ್ನಿ ಪರೀಕ್ಷೆ ಈಗ.
ಈಗ ಒಬ್ಬೊಬ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ತಗೊಂಡು ಇವ್ರು ಹಂಗೆ ಸ್ಟ್ರೈಟ್ ಆಗಿ ನಿಲ್ತಾರೆ, ಒಬ್ಬೊಬ್ರೆ ಪಂಚ್ ಮಾಡ್ತಾರೆ ಇಲ್ಲಿ. ಪಂಚ್ ಮಾಡ್ತಾರ. ನಿಮ್ಮ ಅಮೃತ ಹಸ್ತದಿಂದ ತೆಗಿರಿದ್ನ. ನಿಮ್ ಎಲ್ರು ಟರ್ನ್ ಬಿಡ್ಲೇಬೇಡ್ರ ನಾನು ಕ್ಲೋಸ್ ಫ್ರೆಂಡ್. ನಾನು ಇದನ್ನೇ ಹೇಳ್ತೇನೆ ಅಲ್ವಾ? ಹುಲಿ ಹಂಗೆಲ್ಲ ಮಾಡ್ತೀಯ? ನೀನು ಪೋಲಿ ಆಗಿದ್ರೆ ಬಿಡ್ತಿದ್ದೆ, ಅಪ್ಪೆ ಪೋಲಿ ಆಗಿದ್ಯಾ? ನಮ್ಮ ಹುಡುಗಿಗೆ ಮನೆ ಕೆಲಸ ಮಾಡೋದಿಕ್ ಬರಲ್ಲ, ತುಂಬಾ ಸುಖವಾಗಿ ಸಾಕಿದೀವಿ. ಸೊ ಮುಂದಕ್ಕೆ ನೀವು ಅದನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಅವ್ನು ಚೆನ್ನಾಗಿ ಗುಡಿಸ್ತಾನೆ ಬಿಡಿ. ಇಲ್ಲ, ಮ್ಯಾನೇಜ್ ಮಾಡ್ತೀನಿ, ಅದೇನಿಲ್ಲ. ಕಸ ಗುಡ್ಸೋದು ಮನೆ ಕೆಲಸದ ದೊಡ್ಡದಲ್ಲ. ಬಟ್ ಸಮಯ ಸಂದರ್ಭ ಬಂದಾಗ ಕೆಲವೊಂದ್ಸಲ ಮಾಡ್ಬೇಕಾಗತ್ತೆ. ಸೊ ಅದನ್ನ ಅವ್ರು ಮಾಡ್ತಾರಂತ ಅನ್ಕೊಂತೀನಿ. ಮಾಡಲ್ಲ. ಅದೇ ಮೇ ಬಿ ನನ್ನ ಜೊತೆ ಬಂದ್ಮೇಲೆ ನಾನು ಅದನ್ನ ಹೇಳ್ಕೊಟ್ಟು ನಾನು ಕನ್ವಿನ್ಸ್ ಮಾಡಿ ಮಾಡಿಸ್ತೀನಿ. ಇಡ್ತೀನಿ ಅಂತ ಹೇಳಯ್ಯ. ಅಣ್ಣ ಅದನ್ನೇ ಹೇಳ್ತಾರೆ, ನಾನ್ ಮಾಡೋದೇ ಇಲ್ಲ ಅಂತ. ಅಲ್ಲ ಅಣ್ಣ, ಇವಾಗ ಕೆಲಸದವ್ರು ಇಡ್ತೀನಿ. ನನ್ನ ಕೆಲಸದವ್ರಿಗೂ ಒಂದೊಂದ್ ದಿನ ನಾನು ಇರಲ್ಲ, ಕೆಲಸದವ್ರು ಒಂದಿನ ಎಲ್ಲ ಹೋಗ್ತಾರೆ. ಒಂದೊಂದ್ ದಿನ ಲೈಫಲ್ಲಿ ನೀನು ಕೆಲಸದವ್ರು ಯಾಕೆ ಒಟ್ಟಿಗೆ ಹೋಗ್ತೀನಿ? ಅವ್ನು ಹೇಳಿದ್ ಕೆಲಸದವಳು ಕಣ. ನಾನ್ ಕೆಲಸದವಳು, ನಾನು ಅವೆಲ್ಲ ಹೋಗಿರ್ತೀನಿ ಅಂತಿಲ್ಲ. ಎಲ್ಲ ಕೂತಾರ ಫ್ಯಾಮಿಲಿ ಮುಂದೆ ಹಂಗ್ ಮಾತಾಡ್ತಾರೇನೋ? ಯಾಕೋ ಹಿಂಗ್ ಮಾತಾಡ್ತೀಯಾ? ಅಲ್ಲ, ನನ್ಗೆ ನನ್ನ ತಲೆಯಲ್ಲಿ ಮದ್ವೆ ಅಂದ್ರೆ, ಬಟ್ ನಂದೇ ಹೇಳ್ತಿರೋದು, ನನಗೆ ಈ ಆಡಂಬರದ್ದು ಆ ಥರದ್ದು ಈ ಥರದ್ದೆಲ್ಲ ಸಿಂಪಲ್ ಆಗಿ ಮದುವೆ ಆಗ್ಬೇಕು. ಈ ವರದಕ್ಷಿಣೆ ಗಿರ್ದಕ್ಷಿಣೆ ತೆಲುಗು ವಾಳು 7 ದಿನ ಮಾಡ್ತಾರೆ ವರುಡು. ನಿನಗಿಷ್ಟ ಇಲ್ಲ ಅಲ್ಲ, ಅವ್ರಿಗಿಷ್ಟ ಅಲ್ಲ. ಓಕೆ, ಅಂದ್ರೆ ಅವ್ರು ಮತ್ತೆ ಅಲ್ಲ, ನಮ್ಮ ಮಗಳಿಗೆ ಏನ್ ಹಾಕ್ತೀರಾ ಮತ್ತೆ ಒಡವೆ? ನೀವೇನ ಹಾಕ್ಬೇಕಲ್ವಾ? ಏನ್ ಹಾಕ್ಬೇಕು? ಗಾಬರಿ ಆಗ್ಬಿಟ್ಟೆ ಅನ್ಕ. ಒಂದ್ ನಿಮಿಷ, ಒಂದಾದ್ಮೇಲೆ ಒಂದು ಬುಲೆಟ್ ಹಾಕಿ ಒಂದೇ ಸಲ ಹೋಗ್ಬಿಡ್ತಾನೆ ಹುಡುಗ. ಅವ್ರಿಗೇನ್ ನೋಡಪ್ಪ, ಮುಖದಿಂದ ಹಿಡ್ದು ಕಾಲ್ವರೆಗೂ ಒಡವೆ ಇರ್ಬೇಕು. ತೆಲುಗು ಒಳ್ಳು ಏಮಂಡಿ ಚಪ್ಪಂಡಿ ಬದುಕಿದು ಚಟಕ ಬಂಡಿ. ಮಾಡಿಸ್ತೀನಿ ಅಂತಿ. ನನ್ನ ಕೈಲೇ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿಸ್ತೀನಿ, ಖುಷಿ ಆಗೋಷ್ಟು. ಅಲ್ಲ, ಮಾಡ್ಸೋದಲ್ಲ, ಪರ್ಟಿಕ್ಯುಲರ್ ಆಗಿ ಒಂದು ವಜ್ರದ ದಾರನೋ, ವಜ್ರದ ಓಲೆನೋ, ವಜ್ರ, ಕಲ್ಲಿನ ಬಳೆನೋ ಎಲ್ಲ ಹಾಕ್ಬಿಟ್ಟು ರೋಡಲ್ಲಿ ಹೋಗ್ಬೇಕು, ಅಕ್ಷಯ ಹಿಡ್ಕೊಂಡು ಆಡ ಹೇಳ್ತಾರೆ. ಚಿನ್ನ ಅಲ್ಲ ಹೇಳೋ, ಹೇಳೋದಕ್ಕೇನೋ ಗಂಟು ಶಾಸ್ತ್ರಕ್ಕೆ ಮಾಡ್ತೀನಿ ಅಂತಿ. ವಜ್ರ ಎಲ್ಲ ಹಾಕ್ತೀನಿ ಬಿಡಿ, ನೀವು ಅರಿನೇ ಮಾಡಬೇಡಿ. ಅವ್ರಿಗಲ್ಲಪ್ಪ, ಹುಡುಗಿಗೆ. ಅದೇ ಅಮೃತ ಅವ್ನ ಅತ್ತೆಗೂ ಹಾಕ್ತಾನೆ ಬಿಡು, ನೀನ್ ಯಾಕೆ ಬೇಡ ಅಂತ. ಆ ಥರ ಏನಾದ್ರು ಬಂದ್ರೆ ಆಂಟಿ ನಿಮ್ಗೂ ಹಾಕ್ತೀನಿ. ಆ ಥರ ಏನ್ ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.